ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ಒಂದು ಕ್ಲಾಸು MS ವರ್ಡ್ ಕ್ಲಾಸ್ ನಂಬರ್ 3 ಅಂತ ಹೇಳ್ತೀನಿ. ಸೊ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಅಂತ. ಸ್ಟಾರ್ಟ್ ಬಟನ್, ಮೈಕ್ರೋಸಾಫ್ಟ್ ವರ್ಡ್. ಓಕೆ, ಸೊ ಈ ಹಿಂದಿನ ವಿಡಿಯೋದಲ್ಲಿ ನಾವು ಏನೇನು ಮಾಡಿದ್ವಿ ಅಂತಂದರೆ, ಒಂದು ಫಸ್ಟ್ ಕ್ಲಾಸಲ್ಲಿ ಹೋಮ್ ಟ್ಯಾಬ್ನಲ್ಲಿ ಬರುವಂತಹ ಕ್ಲಿಪ್ ಬೋರ್ಡ್ ಬಗ್ಗೆ ಕಲ್ತ್ವಿ. ಇನ್ನು ಎರಡನೇದು ಫಂಟ್ ಅಂತ ಅನ್ನೋದ್ರ ಬಗ್ಗೆನ ನಾವು ನೋಡಿದ್ವಿ. ಸೊ MS ವರ್ಡ್ ಓಪನ್ ಮಾಡಿದಾಗ ನಮಗೆ ಕಾಣುವಂತಹ ಒಂದು ಏನು ಓಪನಿಂಗ್ ಸ್ಕ್ರೀನ್ ಇದೆ, ಓಪನಿಂಗ್ ಸ್ಕ್ರೀನ್ ಮೇಲೆ ಏನೇನು ಅವೈಲೇಬಲ್ ಇರುತ್ತೆ, ಆಮೇಲೆ ಕಟ್ ಕಾಪಿ ಪೇಸ್ಟ್ ಯಾವ ಥರ ಮಾಡಬೇಕು ಅದನ್ನೆಲ್ಲ ನಾವು ನೋಡಿದ್ವಿ. ಇವತ್ತಿನ ಒಂದು ಕ್ಲಾಸಲ್ಲಿ ಯಾವುದು ಅಂತಂದರೆ, ನೆಕ್ಸ್ಟ್ ಬರುವಂತಹ ಒಂದು ಆಪ್ಷನ್ ಯಾವುದಿದೆ ಅದು ಅಂತಂತಂದರೆ ಪ್ಯಾರಾಗ್ರಾಫ್ ಅಂತ ಹೇಳ್ತೀವಿ. ಈ ಪ್ಯಾರಾಗ್ರಾಫ್ ಬಗ್ಗೆ ಇವತ್ತಿನ ಒಂದು ಕ್ಲಾಸಲ್ಲಿ ನೋಡಬೇಡ ಅಂತ, ಏನೇನಿದೆ, ಏನೇನು ಚೇಂಜಸ್ ಆಗುತ್ತೆ ಅಥವಾ ಅದನ್ನು ಯಾವ ಥರ ಆಪ್ರೇಟ್ ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ನೋಡೋಣ ಅಂತ ಫ್ರೆಂಡ್ಸ್. ಸೊ ಲೆಟ್ ಸ್ಟಾರ್ಟ್. ಫಸ್ಟಿಗೆ ಯಾವುದಿದೆ ಅಂದರೆ, ಈಗ ನಮಗೆ ಇಲ್ಲಿ ಬರುವಂಥದ್ದು ಯಾವುದಂದರೆ ಬುಲೆಟ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿದೇನು ನೋಡಿ, ಬುಲೆಟ್ಸ್ ಅಂತಿದೆ. ಸೊ ಬುಲೆಟ್ಸ್ ಏನಂತಂದರೆ, ಫಾರ್ ಎಕ್ಸಾಂಪಲ್ ನಾವು ಯಾವುದೇ ಒಂದು ಲಿಸ್ಟನ್ನು ಮಾಡ್ತಾ ಇದ್ದೀವಿ ಅಂತಂದರೆ ಅಲ್ಲಿ ಬುಲೆಟ್ಸನ್ನು ನಾವು ಹಾಕೋಕ್ಕೆ ಈ ಒಂದು ಆಪ್ಷನ್ನ ಬಳಕೆ ಮಾಡ್ತೀವಿ. ಎಕ್ಸಾಂಪಲ್ ನಾನೊಂದಿಷ್ಟು ಇಲ್ಲಿ ಟೈಪ್ ಮಾಡ್ತೀನಿ, ಒಂದಿಷ್ಟು ನೇಮ್ ಕೊಡೋಣ ಅಂತ. ಫಾರ್ ಎಕ್ಸಾಂಪಲ್ ನಿವೇದಿತಾ ಅಂತ ಒಂದು ನೇಮ್ ಐತೆ. ನೆಕ್ಸ್ಟ್ ಅದಾದ ನಂತರ ಸುಮಾ, ಆಕಾಶ್, ಗೋಪಾಲ್, ಜಾಹೀರ್, ಸಂಗೀತ, ಬಾಲು, ಫೆರೋಜ್, ಹರೀಶ್, ದೀಪಕ್. ನೆಕ್ಸ್ಟ್ ಅದೇ ಥರ ತನು, ಚಂದನ್. ಸೊ ಇಷ್ಟೊಂದಿಷ್ಟು ನೇಮನ್ನು ಬರೆದಿದ್ದೀನಿ. ಈ ನೇಮ್ ನನಗೇನಂತಂದರೆ ಬುಲೆಟ್ಸ್ ಬೇಕಾಗಿದೆ. ಬುಲೆಟ್ಸ್ ಅಂತಂದರೆ ಫಾರ್ ಎಕ್ಸಾಂಪಲ್ ನಾವು ಲಿಸ್ಟ್ ಅಂತ ಏನು ಮಾಡ್ತೀವಲ್ಲ ಅದೇ ಥರ 1 2 3 ಏನೇನು ನಂಬರ್ಸ್ನ ಕೊಡ್ತೀವೋ ಅದ್ರ ಬದಲಾಗಿ ನಾವು ಇಲ್ಲಿ ಬುಲೆಟ್ಸನ್ನು ಹಾಕೋಬೋದು. ಸೊ ಬುಲೆಟ್ಸ್ ಹಾಕೋಬೇಕಂದ್ರೆ ಒಂದು ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂತ. ನಾವು ಏನೇನು ಟೈಪ್ ಮಾಡಿದ್ದೀವೋ ಅದನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ತಿರ್ಗಾ ನಾನು ಎಲ್ಲಿ ಹೋಗ್ಬೇಕಂತಂದರೆ ಪ್ಯಾರಾಗ್ರಾಫ್ ಅಂತ ಒಂದೇನು ಆಪ್ಷನ್ ಇದೆ, ಅದರಲ್ಲಿ ಬುಲೆಟ್ಸ್ ಅಂತ ಆಪ್ಷನ್ನು ನಾನು ಸೆಲೆಕ್ಟ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಈ ಬುಲೆಟ್ಸಲ್ಲಿ ಕೂಡ ನಮ್ಗೆ ಯಾವ ಥರದ ಒಂದು ಬುಲೆಟ್ಸನ್ನು ಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಯಾವ ಥರದ ಡಿಸೈನ್ ನನಗೆ ಬೇಕಾಗಿದೆ. ಫಾರ್ ಎಕ್ಸಾಂಪಲ್ ಈ ಥರ ಬೇಕಾಗಿದೆ. ನಮಗಲ್ಲೇ ಹಿಂದೆ ಪ್ರಿವ್ಯೂ ಕೂಡ ಕಾಣ್ತಿರುತ್ತೆ ಯಾವ ಥರ ಆಗ್ತಾ ಇದೆ ಅದು ಅಂತ ಅನ್ನೋದನ್ನು. ಸೊ ನನಗಿದರಲ್ಲಿ ಈ ಒಂದು ಡಿಸೈನ್ ಬೇಕಾಗಿದೆ, ಅದನ್ನು ಕ್ಲಿಕ್ ಮಾಡ್ತೀನಿ. ಸೊ ಅವಾಗ ಏನಾಗುತ್ತೆ ಅಂತಂದರೆ ನಮ್ಮದೆಲ್ಲ ಒಂದು ಟೆಕ್ಸ್ಟ್ಗೆ ಬುಲೆಟ್ಸನ್ನು ಬಂದುಬಿಡುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ನೋಡ್ಬೋದು ಎಲ್ಲ ಒಂದು ಟೆಕ್ಸ್ಟ್ ನಾವು ಟೈಪ್ ಮಾಡಿರೋ ಎಲ್ಲ ಟೆಕ್ಸ್ಟ್ಗಳಿಗೆ ಬುಲೆಟ್ ಬಂದಿದೆ ಫ್ರೆಂಡ್ಸ್ ಇಲ್ಲಿ. ಓಕೆ, ಸೊ ಇದು ನಂತರ ಇಲ್ಲ ನನಗೆ ನಂತರ ಚೇಂಜ್ ಮಾಡಬೇಕಾಗಿದೆ. ಮತ್ತೊಂದು ಸರ್ತಿ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಬಂದು ಯಾವುದೋ ಬೇರೆ ಸ್ಟೈಲ್ ಬುಲೆಟ್ ಬೇಕಾಗಿದೆ, ಈ ಥರ ಬೇರೆ ಸ್ಟೈಲ್ ಬುಲೆಟ್ ಕೂಡ ಹಾಕೋಬೋದು ನೀವು. ಓಕೆ, ಇಲ್ಲ ನನಗಿದ್ರ ಬದಲಾಗಿ ಏನು ಬೇಕಾಗಿದೆ, ನಂಬರ್ಸ್ ಬೇಕಾಗಿದೆ ಅಂತ ಇಟ್ಕೊಳ್ಳೋಣ ಅಂತ ಮತ್ತೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದ್ರ ಬದಲಾಗಿ ನಾನು ನಂಬರ್ಸನ್ನು ತೊಗೊಳ್ತೀನಿ. ಈ ಥರ 1 2 3 ಡಾಟ್ ಇದೆ, ನಂತರ ಬ್ರ್ಯಾಕೆಟ್ ಇದೆ, ಅಥವಾ ರೋಮನ್ ನಂಬರ್ 1 2 3 ಬೇಕಾಗಿದೆ, ಅಥವಾ ABCD ಕ್ಯಾಪಿಟಲ್ ಲೆಟರ್ಸ್ನ ಬೇಕು, ಸ್ಮಾಲ್ ಲೆಟರ್ಸ್ನಲ್ಲಿ ಬೇಕು. ಓಕೆ, ಆ್ಯಂಡ್ ರೋಮನ್ ನಂಬರ್ ಕೂಡ ಸ್ಮಾಲ್ ಲೆಟರ್ಸ್ನಲ್ಲಿ ಬೇಕಾಗಿದೆ. ಸೊ ಆ್ಯಸ್ ಯುವರ್ ವಿಶ್, ನಮ್ಗೆ ಯಾವ ಥರ ಬೇಕೋ ಆ ಥರ ಅದನ್ನು ನೀವು ಚೇಂಜ್ ಮಾಡ್ಕೊಳ್ಬೋದು. ಓಕೆ, ಸೊ ನಂತರ ಇನ್ನೊಂದು ಏನಂತಂದರೆ, ಈಗ ನಾನು ಫಸ್ಟು ಟೈಪ್ ಮಾಡಿ ನಂತರ ಬುಲೆಟ್ಸ್ ಹಾಕಬೇಕಾ, ನಂಬರಿಂಗ್ ಹಾಕಬೇಕಾ, ಅಥವಾ ನಾನು ಮುಂಚೆನೇ ಅದನ್ನ ಏನಾದರೂ ಸೆಲೆಕ್ಟ್ ಮಾಡ್ಕೊಂಡು ಹಾಕ್ಕೊಳ್ಬೋದಾ? ಎಕ್ಸಾಂಪಲ್ ಅದು ಕೂಡ ಬರುತ್ತೆ. ಸೊ ನನಗೊಂದು ಇವಾಗೊಂದು 10 ಲಿಸ್ಟ್ ಮಾಡಬೇಕಾಗಿದೆ. 10 ಲಿಸ್ಟ್ನಲ್ಲಿ ಏನಂತಂದರೆ ನಾನು ಫಸ್ಟಿಗೆ ಬುಲೆಟ್ಸ್ ಅಥವಾ ನಂಬರಿಂಗನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಎಕ್ಸಾಂಪಲ್ ನನಗೆ ಈ ಥರ ಬ್ರ್ಯಾಕೆಟ್ ಇರೋದು ಬೇಕಾಗಿದೆ ಅಂತ ಇಟ್ಕೊಳ್ಳೋಣ ಅಂತ, ಅಥವಾ ABCD ಬೇಕಾಗಿದೆ ಅಂತ ಇಟ್ಕೊಳ್ಳೋಣ ಅಂತ. ಈ ಒಂದು ಫಾರ್ಮ್ಯಾಟ್ನಲ್ಲಿ ನನಗೆ ಬೇಕಾಗಿದೆ. ಫಾರ್ ಎಕ್ಸಾಂಪಲ್ ಕಲಬುರಗಿ, ನೆಕ್ಸ್ಟ್ B, ಬೀದರ್, C, ರಾಯಚೂರ್, D, ಯಾದಗಿರ್, E, ಬಳ್ಳಾರಿ. ಸೊ ಈ ಥರ ನನಗೆ ಮುಂಚೆ ಕೂಡ ನೀವು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಂತರ ಅದನ್ನು ಕಂಟಿನ್ಯೂ ಮಾಡ್ಬೋದು. ಎಕ್ಸಾಂಪಲ್ ಹೇಳ್ಬೇಕಂತಂದರೆ ನಾನು ಫಸ್ಟೇ ಒಂದು ಸಲ ಮೊದಲನೇ ಲಿಸ್ಟ್ನಲ್ಲಿ ಎಲ್ಲ ಹೆಸರುಗಳನ್ನ ಟೈಪ್ ಮಾಡಿ ಆಮೇಲೆ ಅದಕ್ಕೆ ಬುಲೆಟ್ಸ್ ನಂಬರಿಂಗ್ ಹಾಕಿದ್ದೆ. ಸೊ ಮುಂಚೆ ಇಲ್ಲಿ ನೆಕ್ಸ್ಟ್ ಏನು ಮಾಡಿದ್ದೀನಿ ಅಂತಂದರೆ ಬುಲೆಟ್ಸ್ ಮತ್ತು ನಂಬರಿಂಗನ್ನು ಸೆಲೆಕ್ಟ್ ಮಾಡ್ಕೊಂಡು ನಂತರ ಟೈಪ್ ಮಾಡಿರೋದು. ಸೊ ನೀವು ಎರಡು ಯಾವ ಥರ ಬೇಕಾದರೂ ಆ ಥರ ಮಾಡ್ಬೋದು. ಈಗ ನಾನು ಇಲ್ಲಿ ಟೈಪ್ ಮಾಡಿದ್ದಕ್ಕೆ ಮತ್ತೆ ನನಗಿದು ABCD ಅಂತ ಬೇಕಾಗಿಲ್ಲ, ಅದ್ರ ಬದಲಾಗಿ ನನಗೇನಂತಂದರೆ 1 2 3 ಅಂತ ಬೇಕಾಗಿದೆ. ಯು ಕ್ಯಾನ್ ಚೇಂಜ್ ಈ ಥರ. ಇಲ್ಲ ನನಗೆ ಬುಲೆಟ್ಸ್ ಬೇಕಾಗಿದೆ, ನಂಬರಿಂಗ್ ಬೇಡ ಅಂತಂದಾಗೆ ನೀವು ಕ್ಯಾನ್ ಗೋ ವಿತ್ ಬುಲೆಟ್ಸ್ ಆಲ್ಸೋ. ಸೊ ಈ ಥರ ನೀವು ಇದನ್ನು ಚೇಂಜ್ ಮಾಡ್ಕೋಬೋದು ಫ್ರೆಂಡ್ಸ್. ಓಕೆ, ಸೊ ಇದ್ರದ್ದು ಇಷ್ಟೇ ಆಗಿರುತ್ತೆ ಬುಲೆಟ್ಸ್ ನಂಬರಿಂಗ್ ಯಾವ ಥರ ಮಾಡಬೇಕು ಅಂತ ಅನ್ನೋದನ್ನು. ನೆಕ್ಸ್ಟ್ ಅದಾದ ನಂತರ ನೆಕ್ಸ್ಟ್ ಬರುವಂಥ ಆಪ್ಷನ್ ಯಾವುದು ಅಂತಂದರೆ ಇಂಡೆಂಟ್ ಅಂತ ಕರಿತೀವಿ.
ಈ ಇಂಡೆಂಟ್ ಅಂತಂದರೆ ಏನಾಗುತ್ತೆ, ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದೆ =RAND ಅಂತ ಅನ್ನೋದ್ರ ಬಗ್ಗೆ ಏನು ಆಗುತ್ತೆ ಇದನ್ನು ಟೈಪ್ ಮಾಡಿ ನೀವು ಎಂಟರ್ ಮಾಡಿದ್ರಿ ಅಂತ ನಾನು ಆಲ್ರೆಡಿ ಹೇಳಿದ್ದೆ. ಸೊ ಆ ಕ್ಲಾಸಲ್ಲಿ ನೀವು ನೋಡಿರ್ತೀರ, ನಾನು ಇವತ್ತು ಅದ್ರ ಬಗ್ಗೆ ಏನು ಮಾತಾಡೋದಿಲ್ಲ, ಜಸ್ಟ್ ಎಂಟರ್. ಸೊ ನಮಗೆ ಪ್ಯಾರಾಗ್ರಾಫ್ ಬಂದಿದೆ, 3 ಪ್ಯಾರಾಗ್ರಾಫ್. ಈ ಪ್ಯಾರಾಗ್ರಾಫ್ನಲ್ಲಿ ಫಾರ್ ಎಕ್ಸಾಂಪಲ್ ನಾನು ಮಿಡ್ಲ್ನಲ್ಲಿರೋ ಒಂದು ಪ್ಯಾರಾಗ್ರಾಫನ್ನು ಏನು ಮಾಡ್ತೀನಿ ಅಂತಂದರೆ ಟ್ಯಾಬ್ ಕೀ ಅಂದರೆ ಕೀಬೋರ್ಡ್ನಲ್ಲಿರುವಂತಹ ಒಂದು ಟ್ಯಾಬ್ ಕೀಯನ್ನು ಪ್ರೆಸ್ ಮಾಡ್ತೀನಿ ನಾನು. ಸೊ ಟ್ಯಾಬ್ ಕೀ ಪ್ರೆಸ್ ಮಾಡೋದ್ರಿಂದ ಏನಾಗುತ್ತೆ, ಎಕ್ಸಾಂಪಲ್ ನಾನು ತೋರಿಸ್ಬಿಡ್ತೀನಿ ನಿಮಗೆ ಕ್ಲಿಯರಾಗಿ. ಇಲ್ಲಿ ಮೇಲ್ಗಡೆ ಏನಿದೆ ಅದು ರೂಲರ್ ಇದೆ, ಅಂದರೆ ಸ್ಕೇಲಿಂಗ್ ಅಂತ ಏನು ಹೇಳ್ತಿರ್ತೀವಲ್ಲ, ರೂಲರ್ ಇದೆ. ಸೊ ಅಲ್ಲಿ ಎಕ್ಸಾಂಪಲ್ ಜೂಮ್ ಮಾಡಿ ತೋರಿಸ್ಬಿಡ್ತೀನಿ. ಓಕೆ, ಇವಾಗ ಟ್ಯಾಬ್ ಕೀಯನ್ನು ಪ್ರೆಸ್ ಮಾಡ್ತಾ ಇದ್ದೀನಿ ನಾನು. ಇವಾಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತೀನಿ, ಏನಾಗುತ್ತೆ ನೋಡ್ಬಿಡೋಣ ಅಂತ. ಜಸ್ಟ್ ಒಂದು ಸತಿ ಟ್ಯಾಬ್ ಪ್ರೆಸ್ ಮಾಡ್ತೀನಿ, ಎಲ್ಲಿ ಬಂತು 1.1 ಬಂತು. ನೆಕ್ಸ್ಟ್ ಟ್ಯಾಬ್ ಮಾಡ್ತೀನಿ 2.5, ಆಮೇಲೆ 3.7 ಈ ಥರ ಬಂದಿದೆ. ಓಕೆ, ಸೊ ಹಂಗಂದರೆ ಇಲ್ಲಿ ನಾನು ಟೈಪ್ ಮಾಡಿರುವಂತಹ ಒಂದು ಟೆಕ್ಸ್ಟ್ ಏನಾಗ್ತಾಯಿದೆ, ಪ್ಯಾರಾಗ್ರಾಫ್ ಏನಾಗ್ತಾಯಿದೆ ನೋಡಿ. ಸೊ ಫಸ್ಟಿಗೆ ಒಂದು ಸರ್ತಿ ಟ್ಯಾಬ್ ಕೀ ಪ್ರೆಸ್ ಮಾಡಿದಾಗ, ರಿಪೀಟ್ ಬರ್ತೀನಿ, ಟ್ಯಾಬ್ ಕೀ ಪ್ರೆಸ್ ಮಾಡಿದಾಗ ಏನಾಯಿತು ಅಂತಂದರೆ ಪ್ಯಾರಾಗ್ರಾಫ್ ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ಇನ್ನು ಸೆಕೆಂಡ್ ಟೈಮ್ ಟ್ಯಾಬ್ ಕೀ ಪ್ರೆಸ್ ಮಾಡಿದಾಗ ಏನಾಯಿತು ಅಂದರೆ ಈ ಜೊತೆಗೆ, ಅಂದರೆ ಪ್ಯಾರಾಗ್ರಾಫ್ ಆಲ್ರೆಡಿ ಆಗಿತ್ತು, ಹಿಂದೆ ಉಳಿದಂಥ ಎಲ್ಲ ಟೆಕ್ಸ್ಟ್ ಕೂಡ ಅದ್ರ ಜೊತೆಗೇ ಮೂವ್ ಆಗ್ತಾ ಇದೆ ಈ ಥರ. ಓಕೆ, ಸೊ ಇದು ಏನಂತಂದರೆ ಟ್ಯಾಬ್ ಕೀ ಪ್ರೆಸ್ ಮಾಡಿದಾಗ ಒಂದು ಪ್ಯಾರಾಗ್ರಾಫನ್ನು ಕ್ರಿಯೇಟ್ ಆಗ್ತಿರೋದು. ಆದರೆ ಇಲ್ಲಿ ನಾವು ಫಸ್ಟಿಗೆ ಒಂದು ಸರ್ತಿ ನೀವು ಏನಾದರೂ ಟ್ಯಾಬ್ ಕೀ ಪ್ರೆಸ್ ಮಾಡಿದ್ರೆ ಪ್ಯಾರಾಗ್ರಾಫ್ ಕ್ರಿಯೇಟ್ ಆಗುತ್ತೆ. ಅದ್ರ ಬದಲಾಗಿ ನಾನು ಕಂಪ್ಲೀಟ್ ಈ ಪ್ಯಾರಾಗ್ರಾಫೇ ನಾನು ಮೂವ್ ಆಗಬೇಕು ವಿತೌಟ್ ಪ್ಯಾರಾಗ್ರಾಫ್ ಮಾಡಲಾರ್ದೇನೆ. ಓಕೆ, ಸೊ ಅದಕ್ಕೆ ಏನಂತ ಕರಿತೀವಿ ನಾವು ಅಂದರೆ ಇಂಡೆಂಟ್ ಅಂತ ಕರಿತೀವಿ. ಇಲ್ಲಿದ್ದಾವೆ ಫ್ರೆಂಡ್ಸ್, 2 ಇದ್ದಾವೆ ಇಂಡೆಂಟು. ಯಾವ್ಯಾವ ಅಂತಂದರೆ, ಒಂದು ಇನ್ಕ್ರೀಸ್ ಇಂಡೆಂಟ್ ಅಂತ ಕರಿತೀವಿ, 2ನೇದು ಡಿಕ್ರೀಸ್ ಇಂಡೆಂಟ್ ಅಂತ ಕರಿತೀವಿ. ಸೊ ಇವಾಗ ಇವು 2 ಕ್ಲಿಕ್ ಮಾಡೋದ್ರಲ್ಲಿ ಕ್ಲಿಕ್ ಮಾಡಿ ನೋಡೋಣ ಅಂತ ಏನೇನು ಆಗುತ್ತೆ ಅಂತ ಅನ್ನೋದನ್ನು. ಈ ಇನ್ಕ್ರೀಸ್ ಇಂಡೆಂಟ್ ಅಂತ ನೀವೇನಾದರೂ ಕ್ಲಿಕ್ ಮಾಡಿದ್ರಿ ಅಂತಂದರೆ ಕಂಪ್ಲೀಟಾಗಿ ಆ ಪ್ಯಾರಾಗ್ರಾಫ್ ಮೂವ್ ಆಗುತ್ತೆ. ಅಂದರೆ ನಮಗಲ್ಲಿ ಇನ್ನೊಂದು ಸಬ್ ಅಥವಾ ಪ್ಯಾರಾಗ್ರಾಫನ್ನು ಕ್ರಿಯೇಟ್ ಮಾಡೋದೇ ಕಂಪ್ಲೀಟ್ ಆ ಪ್ಯಾರಾಗ್ರಾಫ್ ಏನಾಗುತ್ತಿರುತ್ತೆ ಅಂತಂದರೆ ಮೂವ್ ಆಗ್ತಿರುತ್ತೆ. ಸೊ ನೋಡ್ಬೋದು ನೀವು ಇಲ್ಲಿ ಸ್ಕ್ರೀನಲ್ಲಿ ಕಾಣ್ತಾ ಇದೆ. ಸೊ ಪ್ಯಾರಾಗ್ರಾಫ್ ಮೂವ್ ಆಗ್ತಾ ಇದೆ. ಸೊ ಇನ್ನೊಂದ್ಸತಿ ಇಂಡೆಂಟ್, ಇನ್ಕ್ರೀಸ್ ಇಂಡೆಂಟ್. ಓಕೆ, ಮತ್ತು ತಿರ್ಗಾ ನನಗೆ ಈಗ ಡಿಕ್ರೀಸ್ ಇಂಡೆಂಟ್ ಅಂತ ಮಾಡಬೇಕಾಗಿದೆ. ಡಿಕ್ರೀಸ್ ಇಂಡೆಂಟ್ ಅಂತಂದರೆ ನಾವು ವಾಪಸ್ ಬರ್ತೀವಿ ಈ ಥರ. ಓಕೆ, ಈ ಥರದ್ದು ಇಷ್ಟೇ ಕೆಲಸ ಇರುತ್ತೆ. ಸೊ ನೋಡಿಬಿಡಿ, ಒಂದ್ಸಲ ಪ್ರಾಕ್ಟಿಕಲ್ ಮಾಡಿಬಿಡಿ, ಈಸಿ ಆಗುತ್ತೆ ಅದನ್ನು. ಓಕೆ, ನೆಕ್ಸ್ಟ್ ಇದಾದ ನಂತರ ನೆಕ್ಸ್ಟ್ ಏನಿದೆ ಅಂತಂದರೆ ತೋರಿಸ್ಬಿಡ್ತೀನಿ. ಇದು ನಂಬರಿಂಗ್ ತೆಗೆದುಬಿಡ್ತೀನಿ ನಾನು ಇವಾಗ. ಸೊ ನಂಬರಿಂಗ್ ನನಗೆ ಬೇಕಾಗಿಲ್ಲ, ಈಗ ಬುಲೆಟ್ಸ್ ಬೇಡ, ನಂಬರಿಂಗು ಬೇಡ ಅಂತಂದಾಗ ಏನು ಮಾಡೋದು ಅಂತಂದರೆ, ಇಲ್ಲಿ ನಂಬರಿಂಗ್ ಇದೆ ಈಗ ಸದ್ಯದಲ್ಲಿ, ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ನನ್ನ ಅಂತ ಇರುತ್ತೆ. ನೀವು ನನ್ನ ಅಂತ ಕೊಟ್ರಿ ಅಂತಂದರೆ ಆ ನಂಬರಿಂಗ್ ಮತ್ತು ಬುಲೆಟ್ಸ್ ಏನಾಗುತ್ತೆ ಅಂದರೆ ಹೋಗ್ಬಿಡುತ್ತೆ ಅದೇ ಥರ. ಓಕೆ, ಸೊ ಇಲ್ಲಿ ಏನಂತಂದರೆ ನಾನು ಟೈಪ್ ಮಾಡಿರುವಂತಹ ಟೆಕ್ಸ್ಟ್ ಏನಾಗಿದೆ ಅಂತಂದರೆ ಆ ಒಂದು ಯಾವುದೇ ಥರದ ಆರ್ಡರ್ ಲಿಸ್ಟ್ನಾಗಿಲ್ಲ. ಆರ್ಡರ್ ಲಿಸ್ಟ್ ಅಂತಂದರೆ ನನಗೆ ಎ ಇಂದ ಜೆಡ್ ಆದರೂ ಬೇಕು, ಜೆಡ್ ಇಂದ ಎ ಆದರೂ ಬೇಕು, ಅಥವಾ 1 2 3 4 5 ಥರ ಒಂದು ಆರ್ಡರ್ ಲಿಸ್ಟ್ನಲ್ಲಿ ಇಲ್ಲ. ಓಕೆ, ಅದಕ್ಕೆ ಏನಂತ ಕರಿತೀವಿ ನಾವು ಅಂದರೆ ಅಸೆಂಡಿಂಗ್ ಆರ್ಡರ್ ಮತ್ತು ಡಿಸೆಂಡಿಂಗ್ ಆರ್ಡರ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಅಸೆಂಡಿಂಗ್ ಆರ್ಡರ್ ಡಿಸೆಂಡಿಂಗ್ ಆರ್ಡರ್ ಮಾಡಬೇಕಾಗಿತ್ತು ಅಂತಂದರೆ MS ವರ್ಡ್ನಲ್ಲಿ ಒಂದು ಆಪ್ಷನ್ ಬರುತ್ತೆ. ಅದಕ್ಕೆ ಏನಂತ ಕರಿತೀವಿ ಅಂದರೆ ಸಾರ್ಟ್ ಅಂತ ಕರಿತೀವಿ ನಾವು. ಅದನ್ನು ಏನಂತ ಕರಿತೀವಿ, ಸಾರ್ಟ್ ಅಂತ ಕರಿತೀವಿ. ಆ ಸಾರ್ಟ್ನಿಂದ ಏನು ಮಾಡ್ಬೋದು ಅಂತಂದರೆ ನೀವು ಆರ್ಡರ್ ಲಿಸ್ಟ್ ಮಾಡ್ಕೋಬೋದು. ಅಂದರೆ ಅಸೆಂಡಿಂಗು ಡಿಸೆಂಡಿಂಗು ಈ ಥರ ಆರ್ಡರ್ ಲಿಸ್ಟನ್ನು ನೀವು ಮಾಡ್ಕೋಬೋದು ಅದನ್ನು. ಓಕೆ, ಸೊ ಅದು ಸಿಂಬಾಲ್ ಬಂದುಬಿಟ್ಟು ಎ, ಆಮೇಲೆ ಕೆಳಗಡೆ ಜೆಡ್ ಅಂತ ಇರುತ್ತೆ, ಪಕ್ಕದಲ್ಲಿ ಒಂದು ಡೌನ್ ಯಾರೋ ಕೀ ಥರ ಸಿಂಬಲ್ ಇರುತ್ತೆ ಅದರಲ್ಲಿ. ಸೊ ಅದರ ಅರ್ಥ ಏನಂತಂದರೆ ನೀವು A to Z ಮಾಡ್ಬೋದು, ಅಂದರೆ ಅದು ಒಂದು ಅಸೆಂಡಿಂಗ್ ಆರ್ಡರ್ ಒಂದು ಸಿಂಬಲನ್ನು ತೋರಿಸ್ತಾ ಇದೆ ಅದನ್ನು. ಓಕೆ, ಸೊ ನಮ್ಗೆ ಈಗ ಅದನ್ನು ಮಾಡಬೇಕಾಗಿದೆ. ಈ ಲಿಸ್ಟನ್ನು ಒಂದು ಅಸೆಂಡಿಂಗ್ ಆರ್ಡರ್ ಅಥವಾ ಡಿಸೆಂಡಿಂಗ್ ಆರ್ಡರ್ ಮಾಡಬೇಕಾಗಿದೆ. ಫಸ್ಟಿಗೆ ಇಲ್ಲಿ ಏನಿದೆ ನೇಮ್ ನೋಡಿಬಿಡೋಣ ಅಂತ. ನಿವೇದಿತಾ ಅಂತಿದೆ, ಸುಮಾ ಅಂತಿದೆ, ಆಕಾಶ್ ಅಂತಿದೆ, ಗೋಪಾಲ್. ಸೊ ಇವೆಲ್ಲ ಏನಂತಂದರೆ ಒಂದು ಯಾವುದೇ ಥರದಂಥ ಆರ್ಡರ್ ಲಿಸ್ಟ್ನಲ್ಲಿ ಇಲ್ಲ. ಸೊ ಈಗ ಆರ್ಡರ್ ಲಿಸ್ಟ್ನಲ್ಲಿ ಮಾಡಬೇಕಾಗಿದೆ ಇದನ್ನಂದರೆ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂತ, ಆಮೇಲೆ ಸಾರ್ಟ್ ಈ ಆಪ್ಷನ್ಗೆ ಬರೋಣ ಅಂತ, ಸಾರ್ಟ್ ಅಂತ ನಾವು ಆಪ್ಷನ್ಗೆ. ಓಕೆ, ಸೊ ಬಂದುಬಿಟ್ಟು ಇಲ್ಲಿ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಒಂದು ಡೈಲಾಗ್ ಬಾಕ್ಸ್ ಬರುತ್ತೆ. ಈ ಡೈಲಾಗ್ ಬಾಕ್ಸ್ನಲ್ಲಿ ಏನಿದೆ ಅಂದರೆ ಸಾರ್ಟ್ ಬೈ ಯಾವುದದು ಪ್ಯಾರಾಗ್ರಾಫ್ ಆಗಬೇಕಾಗಿದೆ. ಓಕೆ, ಸೊ ಯಾವುದಕ್ಕೆ ಆಗಬೇಕು, ಅದು ಟೆಕ್ಸ್ಟು ನಂಬರ್ಸು, ನಾಟ್ ಓನ್ಲಿ ಟೆಕ್ಸ್ಟ್, ಇವನ್ ನೀವು ನಂಬರ್ ಕೂಡ ಮಾಡ್ಬೋದು. ಓಕೆ, ಆಮೇಲೆ ಡೇಟ್ ಹಾಕಿದ್ರೆ ಅಂದರೆ ಡೇಟ್ಗಳು ಕೂಡ ನೀವು ಒಂದು ಆರ್ಡರ್ ಲಿಸ್ಟಲ್ಲಿ ಮಾಡ್ಕೋಬೋದು. ಸೊ ನಾನಿವಾಗ ಯಾವುದಕ್ಕೆ ಮಾಡ್ತಾ ಇದ್ದೀನಿ ಅಂದರೆ ಟೆಕ್ಸ್ಟ್ಗೆ ಮಾಡ್ತಾ ಇದ್ದೀನಿ. ಬಿಕಾಸ್ ಈಗ ನಿವೇದಿತಾ, ಸುಮಾ, ಆಕಾಶ್ ಅಂತ ಬರೆದಿರೋದೆಲ್ಲ ಟೆಕ್ಸ್ಟ್ ಇದೆ. ಈ ಟೆಕ್ಸ್ಟಿಗೆ ನನಗೆ ಆರ್ಡರ್ ಲಿಸ್ಟ್ ಮಾಡಬೇಕಾಗಿದೆ. ಈ ಆರ್ಡರ್ ಲಿಸ್ಟ್ನಲ್ಲಿ ಏನಂತಂದರೆ ಕೇಳ್ತಾ ಇದ್ದೀನಿ ನಿಮಗೆ ಅಸೆಂಡಿಂಗ್ ಬೇಕು ಅಥವಾ ಡಿಸೆಂಡಿಂಗ್ ಅಂತ ಬೇಕು. ಯಾವ್ದು ಆರ್ಡರ್ ಲಿಸ್ಟ್ನಲ್ಲಿ ಬೇಕು? ಅಸೆಂಡಿಂಗ್ ಅಂತಂದರೆ ನಾವು ಏರಿಕೆ ಕ್ರಮ ಅಂತ ಹೇಳ್ತೀವಿ, ಡಿಸೆಂಡಿಂಗ್ ಅಂತಂದರೆ ಇಳಿಕೆ ಕ್ರಮ ಅಂತ ಹೇಳ್ತೀವಿ. ಸೊ ಟೆಕ್ಸ್ಟ್ ವಿಷಯ ಬಂದಾಗ ಏನಾಗುತ್ತೆ ಅಂದರೆ ಅಸೆಂಡಿಂಗ್ ಅಂತಂದಾಗ ABCD ಈ ಥರ ಹೋಗುತ್ತೆ. ಡಿಸೆಂಡಿಂಗ್ ಅಂತ ಬಂದಾಗ ZYX ಈ ಥರ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ನಾನು ಅಸೆಂಡಿಂಗ್ ಆರ್ಡರ್ನ ಅಂತ ಸೆಲೆಕ್ಟ್ ಮಾಡ್ಕೊಂಡು ಇವಕ್ಕೆಲ್ಲ ಎರಡಕ್ಕೂ ಏನಂತ ಕರಿತೀವಿ ಅಂದರೆ ರೇಡಿಯೋ ಬಟನ್ ಅಂತ ಕರಿತೀವಿ. ಸೊ ನಾನು ಇಲ್ಲಿ ಅಸೆಂಡಿಂಗ್ ಆರ್ಡರ್ನ ರೇಡಿಯೋ ಬಟನನ್ನು ಸೆಲೆಕ್ಟ್ ಮಾಡಿಕೊಂಡು ನಾನು ಇಲ್ಲಿ ಓಕೆ ಅಂತೀನಿ ಇವಾಗ. ಓಕೆ, ಸೊ ಓಕೆ ಅಂದ ತಕ್ಷಣ ಏನಾಯ್ತು ನೋಡಿ, A ಫಸ್ಟ್ ಬಂತು ಅಂದರೆ ಆಕಾಶ್, B ಬಾಲು, C ಚಂದನ್, D ದೀಪಕ್, F ಫೆರೋಸ್. ಸೊ ಈ ಥರ ಬಂತು. ಲಾಸ್ಟ್ ಯಾವುದಿದ್ರೆ ಜಾಹೀರ್ ಅಂತಿದೆ. ಸೊ Z ಲಾಸ್ಟಿಗೆ ಬಂದಿದೆ ನೋಡಿ ಇದನ್ನು.
ಓಕೆ. ಸೊ ಇದನ್ನು ನನಗೇನು ಬೇಕಾಗಿದೆ ಇವಾಗ ಡಿಸೆಂಡಿಂಗ್ ಆರ್ಡರ್ ಮಾಡ್ಕೋಬೇಕಾಗಿದೆ. ಡಿಸೆಂಡಿಂಗ್ ಆರ್ಡರ್ ಅಂತಂದರೆ ತಿರ್ಗಾ ಸೇಮ್ ಈ ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಡೋಣ ಅಂತ ಇನ್ನೊಂದ್ಸತ್ತೆ. ಆಮೇಲೆ ಮತ್ತೆ ಎಲ್ಲಿಗೆ ಹೋಗ್ಬೇಕು, ನಾನೀಗ ಸಾರ್ಟ್ ಅಂತ ಒಂದು ಆಪ್ಷನ್ಗೆ ಹೋಗ್ತೀನಿ, ಕ್ಲಿಕ್ ಮಾಡಿ. ಸೊ ತಿರ್ಗಾ ಬಂತು ಅದೇ ಡಯಲಾಗ್ ಬಾಕ್ಸ್. ಸೊ ನಾನು ಇವಾಗ ಏನು ತೊಗೋತೀನಿ, ಇದರಲ್ಲಿ ಡಿಸೆಂಡಿಂಗ್ ಆರ್ಡರ್ ಅಂತ ತೊಗೋತೀನಿ. ರೇಡಿಯೋ ಬಟನ್ ಡಿಸೆಂಡಿಂಗ್ ಆರ್ಡರ್ ಸೆಲೆಕ್ಟ್ ಆಯಿತು. ಸೊ ಅದಾದ ನಂತರ ಓಕೆ. ಈಗೇನಾಯ್ತು ನೋಡಿ, ಜಾಹಿರ್ ಲಾಸ್ಟ್ ಇದ್ದದ್ದು ಫಸ್ಟಿಗೆ ಬಂತು. ಸೊ ಈಗೇನಾಗ್ತಾಯಿದೆ ಅಂತಂದರೆ ಕಾಮನ್ ಇದನ್ನು ಡಿಸೆಂಡಿಂಗ್ ಆರ್ಡರ್ ಆಗಿದೆ ಅಂತ ನಾವು ಹೇಳ್ಬೋದು. ಸೊ ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ವಿಷಯ, ನೆನ್ಪಿಟ್ಕೊಳ್ಳಿ. ಆಮೇಲೆ ಇದು ಟೆಕ್ಸ್ಟ್ಗಾಯಿತು. ಈ ನಂಬರ್ಸ್ಗೆ ಫಾರ್ ಎಕ್ಸಾಂಪಲ್ 9, 8, 5, 3, 4, 2, 1, 6, 7 ಅಂತ ಟೈಪ್ ಮಾಡಿದ್ದೀನಿ. ಸೊ ಇಲ್ಲೂ ಕೂಡ ಒಂದು ಆರ್ಡರ್ ಲಿಸ್ಟ್ ನೀಟಾಗಿ ಆರ್ಡರ್ ಲಿಸ್ಟ್ ಆಗಿಲ್ಲ ಇದನ್ನು. ಸೊ ಆರ್ಡರ್ ಲಿಸ್ಟ್ ಥರ ನನಗೆ ಈಗ ಮಾಡ್ಕೊಳ್ಬೇಕಾಗಿದೆ. ಅವಾಗ ಏನು ಮಾಡೋದು ನಾವು, ಇದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ. ಸೊ ಮತ್ತೆ ಇಲ್ಲಿ ಸಾರ್ಟ್ ಅಂತ ಆಪ್ಷನ್ಗೆ ಹೋಗೋಣ ಅಂತ ತಿರ್ಗಾ ಬಂದಿದೆ. ಇಲ್ಲಿ ಅಸೆಂಡಿಂಗ್ ಆರ್ಡರ್ ಬೇಕಾಗಿದೆ, ಅಸೆಂಡಿಂಗ್ ಆರ್ಡರ್ ತೊಗೊಳ್ಳೋಣ ಅಂತ ಓಕೆ ಅಂತ ಅಂದ್ಬಿಡಿ. ಸೊ ಇಲ್ಲಿ ನೋಡಿ 1 2 3 4 5 6 7 1 2 3 4 5 6 7 8 9 ಅಂತ. ಸೊ ಕಂಪ್ಲೀಟಾಗಿ ಬಂದಿದೆ ಇಲ್ಲಿ. ಸೊ ಡಿಸೆಂಡಿಂಗ್ ಆರ್ಡರ್ ಕೂಡ ಮಾಡ್ಬೋದು ನಾವು. ಅದೇ ಸಾರ್ಟ್ಗೆ ಹೋಗೋಣ ಅಂತ, ಡಿಸೆಂಡಿಂಗ್ ಆರ್ಡರ್ ಓಕೆ. ಸೊ ಇವಾಗ 9 8 7 6 5 4 ಈ ಥರ ಡಿಸೆಂಡಿಂಗ್ ಆರ್ಡರ್ನಲ್ಲಿ ಕೂಡ ಬರ್ತಾಯಿದೆ. ಸೊ ಅಂದರೆ ಬೇಸಿಕಲಿ ನಮ್ಗೆ ಎಂತಿರಬೇಕು, ಗೊತ್ತಿರಬೇಕು ಏನಂದರೆ ಈ ಸಾರ್ಟ್ ಅಂತ ನಾವು ಆಪ್ಷನ್ MS ವರ್ಡ್ನಲ್ಲಿರುವಂಥ ಸಾರ್ಟ್ ಆಪ್ಷನ್ ಯಾವುದಕ್ಕಂದರೆ ಒಂದು ಟೆಕ್ಸ್ಟ್ ಕೂಡ ನಾವು ಇದನ್ನು ಮಾಡ್ಬೋದು, ಸಾರ್ಟಿಂಗ್ ಮಾಡ್ಕೋಬೋದು. ಅದೇ ಥರ ನಂಬರಿಂಗ್ ಮಾಡ್ಬೋದು, ಡೇಟ್ ಕೂಡ ಮಾಡ್ಬೋದು ನೀವು. ಅಂದರೆ ಒಂದು ವೇಳೆ ನೀವೇನಾದರೂ ಡೇಟ್ ಹಿಂದೆ ಮುಂದೆ ನಾವು ಏನಾದರೂ ಟೈಪ್ ಮಾಡಿದ್ದೀವಿ ಅಂತಂದರೆ ಅದು ಕೂಡ ನಮ್ಮದೊಂದು ಅಸೆಂಡಿಂಗ್ ಆರ್ಡರ್ ಅಥವಾ ಡಿಸೆಂಡಿಂಗ್ ಆರ್ಡರ್ನಲ್ಲಿ ನಾವು ಅದನ್ನು ಕ್ರಿಯೇಟ್ ಮಾಡ್ಕೋಬೋದು ಅಥವಾ ಸರಿ ಮಾಡ್ಕೊಳ್ಬೋದು ಅಂತ ಹೇಳ್ಬೋದು ಫ್ರೆಂಡ್ಸ್. ಓಕೆ. ಸೊ ನೆಕ್ಸ್ಟ್ ಇದಾದ ನಂತರ ಸೊ ಇದನ್ನೆಲ್ಲ ತೆಗಿತೀನಿ. ಎಲ್ಲ ಸೆಲೆಕ್ಟ್ ಮಾಡೋಕ್ಕೆ ಶಾರ್ಟ್ಕಟ್ ಕೀ ಬಂದುಬಿಟ್ಟು Ctrl+A ಅಂತ ಹೇಳ್ತೀವಿ. ಓಕೆ. ಇಲ್ಲೊಂದು ಎಕ್ಸಾಂಪಲ್, ನಾನೊಂದು ಟೆಕ್ಸ್ಟ್ ಇದೆ ಅಂತ ಇಟ್ಕೊಳ್ಳೋಣ ಅಂತ. ಓಕೆ. ಸೊ ನಾನು ಟೆಕ್ಸ್ಟ್ ಕೊಟ್ಟಿದ್ದೀನಿ, ಒಂದು ನೋಟ್ಸ್ ಇದೆ ಅಥವಾ ಏನೋ ಒಂದು ಟೆಕ್ಸ್ಟ್ ಟೈಟಲ್ನ ಬೇಕಾಗಿದೆ, ನಾನು ಟೈಟಲ್ ಕೊಡಬೇಕಾಗಿದೆ. ಇವಾಗ ಏನಿದೆ ಅಂತಂದರೆ ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ಅಂತ ನನ್ನದೊಂದು ಟೈಟಲ್ ಇದೆ ಅಂತ ಇಟ್ಕೊಳ್ಳೋಣ ಅಂತ. ಓಕೆ. ಸೊ ಈ ಟೈಟಲ್ ಅಂತ ನನಗೆ ಎಲ್ಲಿ ಬೇಕಾಗಿದೆ ಅಂತಂದರೆ ಮಧ್ಯದಲ್ಲಿ ಬೇಕು, ಎಕ್ಯುರೇಟ್ ಸೆಂಟರ್ ಆಗಬೇಕು. ನನಗೆ ಇದನ್ನು ಎಲ್ಲಿ ಬೇಕು ಅಂತಂದರೆ ಈ ಒಂದು ಪೇಜ್ನ ಮಧ್ಯದಲ್ಲಿ ಬೇಕಾಗಿದೆ, ಸೆಂಟರ್ನಲ್ಲಿ ಬೇಕಾಗಿದೆ ಅಂತ ಇಟ್ಕೊಳ್ಳೋಣ ಅಂತ. ಸೊ ಅವಾಗ ಏನು ಮಾಡ್ತೀವಿ ಅಂತಂದರೆ ಇಲ್ಲಿ ಈ ಬರುವಂಥದ್ದು ಎಷ್ಟಂದರೆ ಇವಾಗ ಅಲೈನ್ಮೆಂಟ್ ಅಂತ ಕರಿತೀವಿ. ಅಲೈನ್ಮೆಂಟ್ನಲ್ಲಿ ನನಗೆ ಈಗ ಮಧ್ಯದಲ್ಲಿ ಬೇಕಾಗಿದೆ ಅಂತಂದರೆ ನನಗೆ ಆ ಅಲೈನ್ಮೆಂಟ್ ಯಾವ್ದು ಅಲೈನ್ಮೆಂಟ್ ತೊಗೋತೀವಿ ಅಂದರೆ ಸೆಂಟರ್ ಅಲೈನ್ಮೆಂಟ್ ಅಂತ ಕರಿತೀವಿ. ಸೊ ಸೆಲೆಕ್ಟ್ ಮಾಡ್ಕೊಳ್ತೇವೆ, ಸೆಲೆಕ್ಟ್ ಮಾಡಲಿಲ್ಲ ಅಂತಂದ್ರೂ ಕೂಡ ಬರುತ್ತೆ, ಕರ್ಸರಲ್ಲಿದ್ದರೆ ಸಾಕು. ಓಕೆ. ಸೊ ನಾನೀಗ ಸೆಂಟರ್ ಅಲೈನ್ಮೆಂಟ್ ಅಂತ ಅನ್ನೋ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಏನಿದೆ ಅಂದರೆ 4 ಅಲೈನ್ಮೆಂಟ್ ಇದ್ದಾವೆ. ಒಂದು ಲೆಫ್ಟ್ ಅಲೈನ್ಮೆಂಟ್, Ctrl+A ಅಂತ ಹೇಳ್ತೀವಿ ಶಾರ್ಟ್ಕಟ್ ಕೀ. ಸೆಂಟರ್ ಅಲೈನ್ಮೆಂಟ್, ಶಾರ್ಟ್ಕಟ್ ಕೀ Ctrl+E ಅಂತ ಹೇಳ್ತೀವಿ. ರೈಟ್ ಅಲೈನ್ಮೆಂಟ್, Ctrl+R ಅಂತ ಹೇಳ್ತೀವಿ. ನಂತರ ಜಸ್ಟಿಫೈ ಅಂತ ಬರುತ್ತೆ. ಸೊ ನೆನಪಿರಬೇಕು, MS ವರ್ಡ್ನಲ್ಲಿ 4 ವಿಧದ ಅಲೈನ್ಮೆಂಟ್ಗಳು ಬರ್ತವೆ. ಒಂದು ಲೆಫ್ಟ್ ಅಲೈನ್ಮೆಂಟ್, ಎರಡನೇದು ಸೆಂಟರ್ ಅಲೈನ್ಮೆಂಟ್, ಮೂರನೇದು ರೈಟ್ ಅಲೈನ್ಮೆಂಟ್, ಇನ್ನು ನಾಲ್ಕನೇದು ಜಸ್ಟಿಫೈ ಅಲೈನ್ಮೆಂಟ್ ಅಂತ ಹೇಳ್ತೀವಿ. ಸೊ ನಾನಿವಾಗ ಈ ಕಂಪ್ಯೂಟರ್ ಅಂತ ನಾವು ಒಂದು ಪದ ಏನು ಬೇಕಾಗಿದೆ ಅಂದರೆ ಮಧ್ಯದಲ್ಲಿ ಬೇಕಾಗಿದೆ. ಸೊ ನಾನು ಸೆಂಟರ್ ಅಲೈನ್ಮೆಂಟ್ ಅಂತ ಕ್ಲಿಕ್ ಮಾಡ್ತೀನಿ. ಓಕೆ. ಸೊ ನೋಡಿ ಇದು ಎಕ್ಯುರೇಟ್ ಸೆಂಟರ್ ಆಗಿ ಬಂದಿದೆನಾ ಇಲ್ಲ ಅಂತ ಅನ್ನೋದನ್ನು. ಓಕೆ. ಸೊ ಈ C ಅಂತ ಆಲ್ಫಾಬೆಟಿಕ್ನಿಂದ ಈ ಕಡೆ ಹಿಂದುಗಡೆನೂ ಅಷ್ಟೇ ಇರುತ್ತೆ, R ನಂತರ ಮುಂದುಗಡೆ ಕೂಡ ಅಷ್ಟೇ ಪೇಜ್ ಇರುತ್ತೆ. ಸೊ ಇದನ್ನ ಎಕ್ಯುರೇಟಾಗಿ ಮಧ್ಯದಲ್ಲಿ ಇದೆ ಅಂತ ಹೇಳ್ಬೋದು ನಾವು ಇದನ್ನು. ಓಕೆ. ನೆಕ್ಸ್ಟ್ ರೈಟಿಗೆ ಬೇಕಾಗಿದೆ, ಸೇಮ್ ಅದೇ ಥರ ಒಂದು ಅಲೈನ್ಮೆಂಟ್ನಲ್ಲಿ ಹೋಗ್ತೀನಿ ನಾನು. ಯಾವುದು ರೈಟ್ ಅಲೈನ್ಮೆಂಟ್ ಅಂತ ಕ್ಲಿಕ್ ಮಾಡೋಣ ಅಂತ. ಸೊ ಅವಾಗ ಏನಾಗುತ್ತೆ ಅಂತಂದರೆ ನಾವು ಟೈಪ್ ಮಾಡಿರೋಂಥ ಟೆಕ್ಸ್ಟಲ್ಲಿ ಹೋಗುತ್ತಂದರೆ ರೈಟ್ ಅಲೈನ್ಮೆಂಟ್, ಲೆಫ್ಟ್ ಅಲೈನ್ಮೆಂಟ್ ಬೇಕು, ತಿರ್ಗಾ ಲೆಫ್ಟ್ ಅಲೈನ್ಮೆಂಟ್. ಓಕೆ. ಸೊ ಈ ಜಸ್ಟಿಫೈ ಅಂದರೆ ಏನಾಗುತ್ತೆ ಅಂತಂದರೆ ಸ್ವಲ್ಪ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಅಲೈನ್ಮೆಂಟ್ ಇದನ್ನ ಅಂತ ಹೇಳ್ತೀವಿ. ಜಸ್ಟಿಫೈ ಅಂದರೆ ಏನಾಗುತ್ತೆ ಅಂತಂದರೆ ಎಕ್ಸಾಂಪಲ್ ನಾನು ಇಲ್ಲಿ ತೋರಿಸ್ಬಿಡ್ತೀನಿ. ಈ ಕಡೆ ಈ ಪ್ಯಾರಾಗ್ರಾಫ್ದು ಬಲಭಾಗದಲ್ಲಿ ನೋಡ್ಬಿಡೋಣ ಅಂತ. ಸೊ ಇಲ್ಲಿ ನೋಡಿ ಲುಕ್ ಆಫ್ ಆಗೋಣ, ಆ್ಯಂಡ್ ಅಂತಿದೆ ನೆಕ್ಸ್ಟ್ ಲೈನಲ್ಲಿ. ಆಮೇಲೆ 3ನೇ ಲೈನಲ್ಲಿ ಕೋಆರ್ಡಿನೇಟ್ ಅಂತ ಇದೆ. ಈ ಲೈನ್ ಹೆಂಗೆ ಅಂತಂದರೆ ಸ್ವಲ್ಪ ಹಿಂದೆ ಮುಂದೆ ಕಾಣ್ತಾ ಇದ್ದಾವೆ. ಓಕೆ. ಸೊ ನಾವು ಯಾವುದರ ಪುಸ್ತಕಗಳು ನೋಡಿದಾಗ ಈ ಲೈನ್ಗಳು ಹಿಂದೆ ಮುಂದೆ ಇರೋದಿಲ್ಲ, ಕರೆಕ್ಟಾಗಿ ಬಂದಿರುತ್ತೆ. ಸೊ ಅದನ್ನು ಯಾವ ಥರ ಮಾಡಿರ್ತಾರೆ ಅಂತಂದರೆ ಅದನ್ನು ಜಸ್ಟಿಫೈ ಅಂತ ಒಂದು ಅಲೈನ್ಮೆಂಟನ್ನು ಮಾಡ್ಕೊಂಡಿರ್ತಾರೆ. ಎಕ್ಸಾಂಪಲ್ ನಾವು ಇದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂತ. ಈ ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನೋಡಿ ಹಿಂದೆ ಮುಂದೆ ಆಗಿದೆ. ಸೊ ಅದನ್ನು ಇವಾಗ ಯಾವುದಂತಂದರೆ ನಾವು ಅಲೈನ್ಮೆಂಟ್ ಜಸ್ಟಿಫೈ ಅಲೈನ್ಮೆಂಟ್ಗೆ ಹೋಗೋಣ ಅಂತ. ಈ ಜಸ್ಟಿಫೈ ಅಲೈನ್ಮೆಂಟ್ಗೆ ಶಾರ್ಟ್ಕಟ್ ಕೀ ಬಂದುಬಿಟ್ಟು Ctrl+J ಅಂತ ಹೇಳ್ತೀವಿ. ಸೊ Ctrl+J ಆದರೂ ಕ್ಲಿಕ್ ಮಾಡ್ಬೋದು ಅಥವಾ ಈ ಒಂದು ಐಕಾನ್ ಮೇಲೆ ಕ್ಲಿಕ್ ಮಾಡೋಣ ಅಂತ. ಎಕ್ಸಾಂಪಲ್ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ನೋಡಿ, ಇವಾಗ ಈಗ ನಮ್ಗೆ ಕಾಣ್ತಿರುವಂಥ ಒಂದು ಟೆಕ್ಸ್ಟ್ ಏನಾಗಿದೆ ಅಂತಂದರೆ ಕರೆಕ್ಟಾಗಿ ನೀಟಾಗಿ ಏನಂತಂದರೆ ಎರಡೂ ಕಡೆ ಅಂದರೆ ಲೆಫ್ಟ್ ಮತ್ತು ರೈಟಿಗೆ ಎರಡೂ ಕಡೆ ಏನಂತಂದರೆ ನೀಟಾಗಿ ಸೆಟ್ ಆಗಿಬಿಟ್ಟಿದೆ. ಸೊ ಜಸ್ಟಿಫೈ ಅಲೈನ್ಮೆಂಟ್ದ ಒಂದು ಕೆಲಸ ಏನಾಗಿರುತ್ತೆ ಅಂದರೆ ಈ ಥರ ಎಡಭಾಗದಲ್ಲಿ ಮತ್ತು ಬಲಭಾಗದಲ್ಲಿ ಟೆಕ್ಸ್ಟನ್ನು ನೀಟಾಗಿ ಸೆಟ್ ಮಾಡೋಕ್ಕೆ ನಾವು ಇದನ್ನು ಬಳಕೆ ಮಾಡ್ತೀವಿ ಫ್ರೆಂಡ್ಸ್. ಸೊ ನೆನಪಿರಬೇಕು 4 ಅಲೈನ್ಮೆಂಟ್ ಇದ್ದಾವೆ. ಲೆಫ್ಟ್ ಅಲೈನ್ಮೆಂಟ್ Ctrl+L, ಸೆಂಟ್ರ್ ಅಲೈನ್ಮೆಂಟ್ Ctrl+E,
ರೈಟ್ ಅಲೈನ್ಮೆಂಟ್ ಕಂಟ್ರೋಲ್ ಆರ್ ಮತ್ತು ಜಸ್ಟಿಫೈ ಅಲೈನ್ಮೆಂಟ್ ಕಂಟ್ರೋಲ್ ಪ್ಲಸ್ ಜೆ ಅಂತ ಹೇಳ್ತೀವಿ. ಓಕೆ, ಸೊ ಅದಾದ ನಂತರ ಬರುವಂಥದ್ದು ಯಾವುದು ಅಂತಂದರೆ ಲೈನ್ ಸ್ಪೇಸಿಂಗ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಬರೋದು ಯಾವುದು ಅಂದರೆ ಲೈನ್ ಸ್ಪೇಸಿಂಗ್ ಅಂತ ಹೇಳ್ತೀವಿ. ಈ ಲೈನ್ ಸ್ಪೇಸಿಂಗ್ ಏನು ಅಂತಂದರೆ, ಈಗ ನಾನಿಲ್ಲಿ ಟೈಪ್ ಮಾಡಿರುವಂತಹ ಟೆಕ್ಸ್ಟ್ಗಳ ಲೈನ್ ಬೈ ಲೈನ್ ಆ ಮಧ್ಯದಲ್ಲಿ ಇರುವಂತಹ ಸ್ಪೇಸ್ ಎಷ್ಟಿದೆ ಅಂತ ಅದ್ರ ಬಗ್ಗೆ ಎಕ್ಸಾಂಪಲ್ ನಾನು ಸೆಲೆಕ್ಟ್ ಮಾಡ್ಕೋತೀನಿ ಫಸ್ಟ್ ಪ್ಯಾರಾಗ್ರಾಫನ್ನು. ಸೊ ಇಲ್ಲಿ ಬಂದುಬಿಡೋಣ ಅಂತ ಯಾವುದಕ್ಕೆ ಲೈನ್ ಸ್ಪೇಸಿಂಗ್ ಅಂತ ಒಂದು ಆಪ್ಷನ್ಸ್ಗೆ ನಾನು ಬಂದುಬಿಡ್ತೀನಿ. ಎಷ್ಟಿದೆ ಅಂತ ನೋಡ್ಬಿಡೋಣ ಅಂತ ಕ್ಲಿಕ್ ಮಾಡಿ. ಸೊ ಎಷ್ಟಿದೆ 1.15 ಅಂತ ಹೇಳ್ತೀವಿ. ಇದು 1.15 ಏನಾಗಿರುತ್ತೆ ಅಂದರೆ MS ವರ್ಡ್ನ ಡಿಫಾಲ್ಟ್ ಲೈನ್ ಸ್ಪೇಸಿಂಗ್ ಆಗಿರುತ್ತೆ. ನೆನಪಿರಬೇಕು, ಸಪೋಸ್ ಎಕ್ಸಾಮ್ನಲ್ಲಿ ಏನಾದರೂ ಕೇಳಿದ್ರು ಅಂತಂದರೆ MS ವರ್ಡ್ನಲ್ಲಿ ಲೈನ್ ಸ್ಪೇಸಿಂಗ್ ಡಿಫಾಲ್ಟಾಗಿ ಎಷ್ಟಿರುತ್ತೆ ಅಂತಂದರೆ 1.15 ಆಗಿರುತ್ತೆ. ಓಕೆ, ಇದನ್ನು ಕಡಿಮೆ ಮಾಡ್ಕೊಳತ್ತೀನಿ, 1.0 ಇಟ್ಕೊಂಡ್ಬಿಡ್ತೀನಿ. ಸೊ ಸ್ವಲ್ಪ ಹತ್ರಕ್ಕೆ ಬಂತು. ಓಕೆ, ಸೊ ನಂತರ ನಮಗೆ ಜಾಸ್ತಿ ಬೇಕಾಗಿದೆ, ಭಾಳಷ್ಟು ಆಪ್ಷನ್ಸ್ ಇದಾವೆ ನೋಡಿ. 1.5 ಇದೆ, ಆಮೇಲೆ 2.0 ಇದೆ, ನೆಕ್ಸ್ಟ್ 2.5 ಇದೆ, ಆಮೇಲೆ 3.0 ಇದೆ. ಓಕೆ, ಇದನ್ನು ಬಿಟ್ಟು ನೀವು ಬೇಕಾದರೆ ಲೈನ್ ಸ್ಪೇಸಿಂಗ್ ಆಪ್ಷನ್ ಅಂತ ತೊಗೊಂಡ್ಬಿಟ್ಟು ನೀವು ಇಲ್ಲಿ ಜಾಸ್ತಿ ಕೂಡ ಕೊಡ್ಕೋಬೋದು. ಆಮೇಲೆ ಎಲ್ಲ ಕಡೆ ಅಂದರೆ ಮೇಲಿನ ಪ್ಯಾರಾಗ್ರಾಫ್ಗೆ ಎಷ್ಟು ಡಿಸ್ಟೆನ್ಸ್ ಬೇಕು, ಎರಡನೇ ಪ್ಯಾರಾಗ್ರಾಫ್ಗೆ ಎಷ್ಟು ಡಿಸ್ಟೆನ್ಸ್ ಬೇಕು ಅದನ್ನು ಕೂಡ ನೀವು ಇಲ್ಲಿಂದ ಸೆಟ್ ಮಾಡ್ಕೋಬೋದು ಫ್ರೆಂಡ್ಸ್. ಓಕೆ, ಸೊ ನನಗೆಲ್ಲ ಕಮ್ಮಿ ಬೇಕಾಗಿದೆ, 1.0ನೇ ಬೇಕಾಗಿದೆ. ಅದಾದ ನಂತರ ಲಾಸ್ಟಿಗೆ ಒಂದು ಆಪ್ಷನ್ ಇದೆ, ರಿಮೂವ್ ಸ್ಪೇಸ್ ಆಫ್ಟರ್ ಪ್ಯಾರಾಗ್ರಾಫ್. ಇಲ್ಲಿ ಅಂದರೆ ಪ್ಯಾರಾಗ್ರಾಫ್ ಆದ ನಂತರ ಇರುವಂಥ ಸ್ಪೇಸನ್ನು ರಿಮೂವ್ ಮಾಡಿ ಅಂತ ಅರ್ಥ. ಸೊ ಇದನ್ನು ಕ್ಲಿಕ್ ಮಾಡಿಬಿಡ್ತೀನಿ. ನೋಡಿ ಏನಾಯಿತು, ಈ ಪ್ಯಾರಾಗ್ರಾಫ್ ಮಧ್ಯೆ ಸ್ವಲ್ಪ ಸ್ಪೇಸಿಂಗ್ ಇತ್ತು, ಇವಾಗ ಆ ಸ್ಪೇಸಿಂಗ್ ಹೋಗ್ಬಿಡ್ತು. ಎಕ್ಸಾಂಪಲ್ ನಾನು ಅಂಡು ಅಂತೀನಿ, ಅಂದರೆ ಕಂಟ್ರೋಲ್ Z. ಸೊ ಇದನ್ನ ಏನಾಗುತ್ತೆ ಅಂದರೆ ಒಂದು ಆ್ಯಕ್ಷನನ್ನು ಹಿಂದಕ್ಕೆ ತರ್ತೀನಿ ಅಂತ ನಾನು ಆಲ್ರೆಡಿ ಸೆಕೆಂಡ್ ಕ್ಲಾಸಲ್ಲಿ ಹೇಳಿದ್ದೆ. ಸೊ ಇಲ್ಲಿ ಅಂಡು ಅಂತೀನಿ, ಏನಾಗುತ್ತೆ ಸ್ವಲ್ಪ ನೋಡಿ, ಈ ಪ್ಯಾರಾಗ್ರಾಫ್ಗೆ ಮಧ್ಯದಲ್ಲಿ ಜಾಗ ಇದೆ, ಸ್ಪೇಸಿಂಗ್ ಇದೆ. ಈ ಪ್ಯಾರಾಗ್ರಾಫ್ಗೂ ಕೂಡ ಮಧ್ಯದಲ್ಲಿ ಈ ಥರ ಸ್ಪೇಸಿಂಗ್ ಇದೆ. ಸೊ ಇದನ್ನು ತೆಗಿಬೇಕು ಅಂತಂದರೆ ಏನು ಮಾಡಬೇಕಂದ್ರೆ ಇದೇ ಒಂದು ಲೈನ್ ಸ್ಪೇಸಿಂಗ್ ಆಪ್ಷನ್ಗೆ ಹೋಗ್ಬಿಟ್ಟು ಕೊನೆಯಲ್ಲಿ ಏನಂತೆ ರಿಮೂವ್ ಸ್ಪೇಸ್ ಆಫ್ಟರ್ ಪ್ಯಾರಾಗ್ರಾಫ್ ಅಂತ ಒಂದು ಆಪ್ಷನ್ ಇದೆ, ಅದನ್ನು ನೀವು ಕ್ಲಿಕ್ ಮಾಡಿಬಿಟ್ರಿ ಅಂತಂದರೆ ಈ ಪ್ಯಾರಾಗ್ರಾಫ್ಗಳ ಮಧ್ಯೆ ಸ್ಪೇಸಿಂಗ್ ಹೋಯಿತು. ಇನ್ನು ಇಲ್ಲಿ ಇದೆ, ಸೊ ಇಲ್ಲಿ ಕೂಡ ನೀವು ಕರ್ಸರ್ ಇಟ್ಟು ತಿರ್ಗಾ ಮತ್ತೆ ಲೈನ್ ಸ್ಪೇಸಿಂಗ್ ಹೋಗಿ ರಿಮೂವ್ ಸ್ಪೇಸ್ ಆಫ್ಟರ್ ಪ್ಯಾರಾಗ್ರಾಫ್ ಇದನ್ನು ಕ್ಲಿಕ್ ಮಾಡಿದ್ರಿ ಅಂತಂದರೆ ಈ ಥರ ನೋಡಿ. ಸೊ ಈ ಪ್ಯಾರಾಗ್ರಾಫ್ಗಳ ಮಧ್ಯೆ ಇರುವಂಥ ಒಂದು ಗ್ಯಾಪನ್ನು ಕ್ಲಿಯರ್ ಆಗಿ ಹೋಗುತ್ತೆ ಇದರಲ್ಲಿ. ಓಕೆ, ಸೊ ಈ ಒಂದು ಅಂದರೆ ಈ ಪ್ಯಾರಾಗ್ರಾಫ್ನಲ್ಲಿ ಬರುವಂತಹ ಇಷ್ಟು ಏನಾಗಿತ್ತು ಅಂತಂದರೆ ಒಂದು ಯಾವುದು ಅಂದರೆ ಫಸ್ಟ್ ಬುಲೆಟ್ ನಂಬರಿಂಗ್ ಗೊತ್ತಾಯಿತು, ಆಮೇಲೆ ಇಂಡೆಂಟ್ ಗೊತ್ತಾಯಿತು, ಆಮೇಲೆ ಅಲೈನ್ಮೆಂಟ್ಸನ್ನು ಗೊತ್ತಾಯಿತು, ಸಾರ್ಟಿಂಗ್ ಕೂಡ ಗೊತ್ತಾಯಿತು. ಇನ್ನು ನೆಕ್ಸ್ಟ್ ಉಳಿಯೋದು ಯಾವುದು ಅಂತಂದರೆ ಈ ಟೇಬಲ್ ಅಂತ ಬರುತ್ತೆ ಫ್ರೆಂಡ್ಸ್. ಸೊ ಟೇಬಲ್ ಅಂತಂದರೆ ಅದು ಸ್ವಲ್ಪ ಬೇಗ ಆಗುವಂಥದ್ದಲ್ಲ, ಸ್ವಲ್ಪ ಇನ್ ಡೆಪ್ತ್ ಆಗಿ ಹೇಳಬೇಕಾಗುತ್ತೆ, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ಅಂತ. ಸೊ ಈ ಒಂದು ಕ್ಲಾಸ್ನಲ್ಲಿ ಇವತ್ತಿಗೆ ಇಷ್ಟೇ ಸಾಕು, ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ಓಕೆ, ನಿಮ್ಗೆ ಏನಾದರೂ ಇದರಲ್ಲಿ ಡೌಟ್ ಅಂತ ಅನಿಸಿದರೆ ದಯವಿಟ್ಟು ಕಮೆಂಟಲ್ಲಿ ಕೇಳಿ. ಓಕೆ, ಸೊ ಪ್ರತಿದಿನ ಹೊಸ ವಿಷಯನ ತಿಳ್ಕೊಳ್ಳಿ, ಆರೋಗ್ಯವಾಗಿರ್ರಿ, ಸಂತೋಷವಾಗಿರ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಅಲ್ಲಿವರೆಗೂ ಬಾಯ್.